Okay. I hope I'm audible now, and I hope the screen is visible to everyone. Sorry for the interruption. Okay, so yes, let us begin. As I was telling, there is one property, okay, two properties which will help you for your multiple choice questions in board as well as KCET. First result ಏನ್ ಹೇಳುತ್ತೆ, cofactor and minor ಮೇಲೆ ಡಿಪೆಂಡ್ ಇರೋದು. If elements of row or column are multiplied with cofactors of any other row or any other column, then their sum is 0. ಇದ್ರ ಅರ್ಥ ಏನು? If elements of a row or column, okay, so in ನನ್ನ ಹತ್ರ ಇಲ್ಲೊಂದು ಡಿಟರ್ಮಿನೆಂಟ್ ಇದೆ, ರಿಸ್ಪೆಕ್ಟಿವ್ಲಿ ನಿಮಗೆ ಕೋಫ್ಯಾಕ್ಟರ್ಸ್ ಸಿಗ್ತವೆ, ಹೌದಾ? ಸೊ ಕೋಫ್ಯಾಕ್ಟರ್ಸ್ ಏನಿರುತ್ತೆ, ಕ್ಯಾಪಿಟಲ್ A11, ಕ್ಯಾಪಿಟಲ್ A12, ಕ್ಯಾಪಿಟಲ್ A13, ಸಿಮಿಲರ್ಲಿ ಕ್ಯಾಪಿಟಲ್ A21, A22, A23, ಹೌದಾ? And similarly the last row, capital A31, A32, A33, ಇವೇನು cofactors of your respective elements. Okay, so ಏನ್ ಹೇಳುತ್ತೆ, if a element of any row, okay, you take any row and you take the elements of that row. Suppose ನಾನು ಇಲ್ಲಿ ಫಸ್ಟ್ ರೋ ತಗೊಂತೀನಿ, ಸರಿನಾ? ಸೊ ಫಸ್ಟ್ ರೋ ದ ಎಲಿಮೆಂಟ್ಸ್ ಏನೇನು, A11, A12, A13. ಓಕೆ, ನೆಕ್ಸ್ಟ್ ಏನ್ ಹೇಳುತ್ತೆ, ಆರ್ ಮಲ್ಟಿಪ್ಲೈಡ್ ವಿತ್ ಕೋಫ್ಯಾಕ್ಟರ್ಸ್. ಓಕೆ, ಆರ್ ಮಲ್ಟಿಪ್ಲೈಡ್ ವಿತ್ ಕೋಫ್ಯಾಕ್ಟರ್ಸ್ of any other row or column, then their sum is 0. ಅಂದ್ರೆ ಇದು ಆಕ್ಚುಲಿ ಒಂದು ಎಕ್ಸಾಂಪಲ್ ತಗೊಂಡು ಪ್ರೂವ್ ಮಾಡಬಹುದು, ಬಟ್ ಹಿಯರ್ ಐ ಆಮ್ ಗೋಯಿಂಗ್ ಟು ಜಸ್ಟ್ ಡೂ ಇಟ್ ಆಸ್ ಅ ಪ್ರಾಪರ್ಟಿ ಬಿಕಾಸ್ ನಿಮ್ಗೆ ಪ್ರೂಫ್ ಇಲ್ಲ. ಏನ್ ಹೇಳುತ್ತೆ, ಇಫ್ ಯು ಮಲ್ಟಿಪ್ಲೈ ದಿಸ್ ವಿತ್ ಕೋಫ್ಯಾಕ್ಟರ್ಸ್ ಆಫ್ ಎನಿ ಅದರ್ ರೋ. ಓಕೆ, ನಾನು ಇಲ್ಲಿ ರೋ ತಗೊಂಡಿದ್ದೀನಿ, ಸೊ ನಾನು ರೋಗೆ ಸ್ಟಿಕ್ ಹಾಕ್ತೀನಿ. ಇಫ್ ಐ ಮಲ್ಟಿಪ್ಲೈ ದಿಸ್ ವಿತ್ ರಿಸ್ಪೆಕ್ಟಿವ್ cofactors, ಇದರ ರಿಸ್ಪೆಕ್ಟಿವ್ ಕೋಫ್ಯಾಕ್ಟರ್ ಏನಾಗುತ್ತೆ, ಐ ವಿಲ್ ಮಲ್ಟಿಪ್ಲೈ, ಅಗೇನ್ ಐ ವಿಲ್ ಮಲ್ಟಿಪ್ಲೈ, ಅಗೇನ್ ಐ ವಿಲ್ ಮಲ್ಟಿಪ್ಲೈ. ಓಕೆ, ಸೊ ಇದನ್ನ ನಾನು ಸಮ್ ತಗೊಂಡಾಗ ಸಮ್ ಆನ್ಸರ್ ವಿಲ್ ಬಿ ದೇರ್, ಸಮ್ ರಿಯಲ್ ನಂಬರ್ ವಿಲ್ ಎಕ್ಸಿಸ್ಟ್. ಓಕೆ, ಸಮ್ ರಿಯಲ್ ನಂಬರ್ ವಿಲ್ ಎಕ್ಸಿಸ್ಟ್. ಅದೇ ನಾನು A11, A12, A13 ಫಸ್ಟ್ ರೋ ತಗೊಂಡು ಈ ರೋನ ಬೇರೆ ರೋದು ಕೋಫ್ಯಾಕ್ಟರ್ಸ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ, ಸಪೋಸ್ ನಾನು ಥರ್ಡ್ ರೋದು ಕೋಫ್ಯಾಕ್ಟರ್ಸ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ, ಓಕೆ, ಸೊ ಈ A32, A33 ಈ ಸಮ್ ತಗೊಂಡಾಗ ಸಮ್ ಯಾವಾಗ್ಲೂ 0 ಅಂತಾನೆ ಬರುತ್ತೆ. ಓಕೆ, ಯು ಟೇಕ್ ಎನಿ ಎಲಿಮೆಂಟ್ಸ್, ಅದು ಏನಾದ್ರೂ ಎಲಿಮೆಂಟ್ಸ್ ಆಗಿರ್ಲಿ, ಇಫ್ ಯು ಮಲ್ಟಿಪ್ಲೈ ಎಲಿಮೆಂಟ್ಸ್ ಆಫ್ ಎನಿ ರೋ ಆರ್ ಎನಿ ಕಾಲಮ್ ವಿತ್ ಕೋಫ್ಯಾಕ್ಟರ್ಸ್ ಆಫ್ ಎನಿ ರೋ ಅಂಡ್ ಎನಿ ಕಾಲಮ್, then the sum is always 0. Okay, so this is the meaning of your first result. ಅದೇ ತರ ಡಿಟರ್ಮಿನೆಂಟ್. ಓಕೆ, ನಮ್ಗೆ ಡಿಟರ್ಮಿನೆಂಟ್ ಅಂದ್ರೆ ಏನ್ ಗೊತ್ತು, ಹೌದಾ? ಡಿಟರ್ಮಿನೆಂಟ್ ಹೇಗ್ ಸಾಲ್ವ್ ಮಾಡ್ತೀವಿ ಅಂತ ಗೊತ್ತು. ಈ ಕೊಟ್ಟಿರೋ ಡಿಟರ್ಮಿನೆಂಟ್ ಹೇಗ್ ಸಾಲ್ವ್ ಮಾಡ್ತೀರಾ, ದಿಸ್ ವಿಲ್ ಬಿ A11 ಇಂಟು A11 ಇರೋ ರೋ ಮತ್ತೆ ಕಾಲಮ್ ಅನ್ನ ಡಿಲೀಟ್ ಮಾಡ್ತೀರಾ, ಏನ್ ಉಳ್ಕೊಳ್ಳುತ್ತೆ, A22, A23, A32, A33, ಕರೆಕ್ಟ್. ಮೈನಸ್ ನೆಕ್ಸ್ಟ್ ಒನ್ ಏನಿರುತ್ತೆ, A12 ಇಂಟು A21, A23, A31, A32, correct. And similarly plus A13 into determinant of A21, A22, A31, A32. Yes, and this is nothing but if you see, this is how we get the minors also. ಹೌದಾ? ಸೊ ಮೈನರ್ ನ ನಾವು ಹೇಗೆ ಕಂಡುಹಿಡಿತೀವಿ, ಬೈ ಡಿಲೀಟಿಂಗ್ ದಟ್ ರೋ ಅಂಡ್ ಕಾಲಮ್. ಸೊ A1 ಇದು ಹೆಂಗ್ ಬರುತ್ತೆ, ಬೈ ಡಿಲೀಟಿಂಗ್ ಇಟ್ಸ್ ರೋ ಅಂಡ್ ಕಾಲಮ್. ಸೊ ಡಿಟರ್ಮಿನೆಂಟ್ ಇಸ್ ನಥಿಂಗ್ ಬಟ್ ಸಮ್ ಆಫ್, okay, this is sum of product of, so you can see this is product of any row or column with their corresponding cofactors. Yes, okay, so this is your result. ಯಾಕೆ cofactors, when you multiply cofactor ಹೇಗೆ ಸಿಗುತ್ತೆ, ನಿಮಗೆ ಹೀಗೆ ಸಿಗುತ್ತೆ, this is plus, this is minus and this is plus. Okay, so these are all without results, without proof, but very important results. Okay, so ಇದು cofactor ಮೇಲೆ ಡಿಪೆಂಡ್ ಇರೋ ಎರಡು ರಿಸಲ್ಟ್ಸ್. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಕನ್ಸೆಪ್ಟ್, ಏನದು, adjoint of a matrix. Okay, so these are all the results of matrix only. ಏನು I mean one by one. Okay, adjoint, ಏನು adjoint ಅಂದ್ರೆ, the adjoint says that the adjoint of a square matrix A is the transpose of the matrix which is obtained by cofactors of each element of determinant corresponding to given matrix, and it is denoted by
ADJ of A. ADJ stands for adjoint. ಓಕೆ ಎಸ್, ಏನ್ ಅರ್ಥ ಆಯ್ತು? ಕನ್ಫ್ಯೂಸ್ ಆಯ್ತು, ಕರೆಕ್ಟ್ ಅಲ್ವಾ? ಏನ್ ಹೇಳುತ್ತೆ? ದ ಅಡ್ಜಾಯಿಂಟ್ ಆಫ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಈಸ್ ಟ್ರಾನ್ಸ್ಪೋಸ್ ಆಫ್ ಅ ಮ್ಯಾಟ್ರಿಕ್ಸ್. ಟ್ರಾನ್ಸ್ಪೋಸ್ ಅಂದ್ರೆ ನಮಗ್ ಗೊತ್ತು, ಲಾಸ್ಟ್ ಚಾಪ್ಟರ್. ಓಕೆ, how we find out the transpose? By interchanging rows into columns or columns into rows. Okay, so ಏನೋ ಒಂದು ಟ್ರಾನ್ಸ್ಪೋಸ್ ಇದೆ. ಯಾವ ಮ್ಯಾಟ್ರಿಕ್ಸ್ ಅನ್ನ ನಾವು ಟ್ರಾನ್ಸ್ಪೋಸ್ ಮಾಡಬೇಕು? The matrix which is obtained by cofactors of each element. Okay, so ಒಂದು ನಾವು ಕೊಟ್ಟಿರೋ ಒಂದು ಮ್ಯಾಟ್ರಿಕ್ಸ್ ಇರುತ್ತೆ, ಅದಕ್ಕೆ ಪ್ರತಿ ಎಲಿಮೆಂಟ್ ಗೆ ನಾವು ಕೋಫ್ಯಾಕ್ಟರ್ ಫೈಂಡ್ ಮಾಡ್ತೀವಿ. ಆ ಸಿಕ್ಕಿರೋ ಕೋಫ್ಯಾಕ್ಟರ್ಸ್ ಅನ್ನ ಟ್ರಾನ್ಸ್ಪೋಸ್ ಮಾಡಿದಾಗ ಸಿಗೋ ಮ್ಯಾಟ್ರಿಕ್ಸ್ ಅನ್ನ ನಾವು ಅಡ್ಜಾಯಿಂಟ್ ಅಂತ ಕರಿತೀವಿ. ಓಕೆನಾ? ಸ್ಟಿಲ್ ಇಫ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್, ವಿ ವಿಲ್ ಸಿ ದ ಮೆಕ್ಯಾನಿಸಮ್. ಓಕೆ, ಸೊ ಐ ಹ್ಯಾವ್ ರಿಟರ್ನ್ ಹಿಯರ್ ಒನ್ ಮ್ಯಾಟ್ರಿಕ್ಸ್. ಸರಿ, ಮ್ಯಾಟ್ರಿಕ್ಸ್ ಎ ಯಾವ ಆರ್ಡರ್ ತಗೊಂಡಿದ್ದೀನಿ ನಾನು? 3x3. ಅಗೇನ್ ಇಟ್ ಈಸ್ ಓನ್ಲಿ ಫಾರ್ ಸ್ಕ್ವೇರ್ ಮ್ಯಾಟ್ರಿಕ್ಸ್. ನಾನು ಇಲ್ಲಿ 3x3 ತಗೊಂಡಿದ್ದೀನಿ with elements a11, a12, a13 and so on. ಸರಿನಾ? ಓಕೆ, ಏನ್ ಹೇಳುತ್ತೆ ಅಡ್ಜಾಯಿಂಟ್? ಫಸ್ಟ್ ನಾನು ಟ್ರಾನ್ಸ್ಪೋಸ್ ಮಾಡಬೇಕು ಯಾವ ಮ್ಯಾಟ್ರಿಕ್ಸ್ ಅನ್ನ? ಆ ಮ್ಯಾಟ್ರಿಕ್ಸ್ ವಿಚ್ ಇಸ್ ಆಬ್ಟೈನ್ಡ್ ಬೈ ಕೋಫ್ಯಾಕ್ಟರ್ಸ್. ಸೊ ಫಸ್ಟ್ ನಾನು ಕೋಫ್ಯಾಕ್ಟರ್ಸ್ ಅನ್ನ ಕಂಡು ಹಿಡಿಬೇಕು. ಸರಿನಾ? ಓಕೆ, ಸೊ ನಮ್ಗೇನ್ ಗೊತ್ತು? ಕೋಫ್ಯಾಕ್ಟರ್ ವಿಲ್ ಎಕ್ಸಿಸ್ಟ್ ಫಾರ್ ಈಚ್ ಎಲಿಮೆಂಟ್. ಸರಿನಾ? ಓಕೆ, A11 ಎಲಿಮೆಂಟ್ ಅದು ಕೋಫ್ಯಾಕ್ಟರ್ ಏನಿರುತ್ತೆ? ಕ್ಯಾಪಿಟಲ್ A11. A12 ಏನಿರುತ್ತೆ? ಕ್ಯಾಪಿಟಲ್ A12. A13 ಕೋಫ್ಯಾಕ್ಟರ್ ಏನಿರುತ್ತೆ? A13. ಸಿಮಿಲರ್ಲಿ A12 ಏನಿರುತ್ತೆ? ಸಾರಿ, ನಾನು ಇಲ್ಲಿ ಬರೋದ್ನ A21 I have to take next. ನೋ, ಎಸ್, A21. A22 ಏನಿರುತ್ತೆ? ಕ್ಯಾಪಿಟಲ್ A22. A23 ಏನಿರುತ್ತೆ? ಕ್ಯಾಪಿಟಲ್ A23. ಹೌದಾ? ದೀಸ್ ಆರ್ ಇಟ್ಸ್ ಕೋಫ್ಯಾಕ್ಟರ್ಸ್. A31 ಏನಿರುತ್ತೆ? ಕ್ಯಾಪಿಟಲ್ A31. This will be capital A32 and this will be capital A33. ಹೌದಾ? ಓಕೆ, ಸರಿ. ಈಗ ನೋಡಿ, A11, A12, A13 ಅಂದ್ರೆ ಏನು? ಇದು ಫಸ್ಟ್ ರೋ. ಹೌದಾ? 111 ಸ್ಟ್ಯಾಂಡ್ಸ್ ಫಾರ್ ಫಸ್ಟ್ ರೋ. ಇದು ಫಸ್ಟ್ ರೋದು ಕೋಫ್ಯಾಕ್ಟರ್ಸ್, ಇದು ಸೆಕೆಂಡ್ ರೋದು ಕೋಫ್ಯಾಕ್ಟರ್ಸ್, ಅಂಡ್ ದೀಸ್ ಆರ್ ಥರ್ಡ್ ರೋ ಕೋಫ್ಯಾಕ್ಟರ್ಸ್. ಫೈನ್. ಓಕೆ, ನಾ ಈ ಕೋಫ್ಯಾಕ್ಟರ್ಸ್ ನ ಒಂದು ಮ್ಯಾಟ್ರಿಕ್ಸ್ ಅಂತ ಬರ್ಕೊಂಡ್ರೆ ಹೆಂಗ್ ಸಿಗುತ್ತೆ? ಇದು A11, A12, A13, A21, A22, A23, A31, A32, A33. ಕರೆಕ್ಟ್? ಕ್ಯಾಪಿಟಲ್ ಎ ಅಂದ್ರೆ ಏನು? ಇಲ್ಲಿ ಒಂದು ಕೋಫ್ಯಾಕ್ಟರ್ಸ್ ಅನ್ನ ನಾನು ಮ್ಯಾಟ್ರಿಕ್ಸ್ ತರ ಬರ್ಕೊಂಡ್ರೆ ಈ ತರ ಸಿಕ್ತು ನನ್ಗೆ. ಹೌದಾ? A11 ಕ್ಯಾಪಿಟಲ್ A11, A12 ಕ್ಯಾಪಿಟಲ್ A12 ಅಂಡ್ ಸೋ ಆನ್. ಈಗ ಅಡ್ಜಾಯಿಂಟ್ ಏನ್ ಹೇಳುತ್ತೆ? ಈ ಕೋಫ್ಯಾಕ್ಟರ್ಸ್ ಅನ್ನ ನೀವು ಟ್ರಾನ್ಸ್ಪೋಸ್ ಮಾಡ್ಕೊಳ್ಳಿ. ಸರಿನಾ? ಸೊ ಈ ಮ್ಯಾಟ್ರಿಕ್ಸ್ ಒಂದ್ ವೇಳೆ ಎ ಅಂತ ಆಗಿದ್ರೆ ಅಡ್ಜಾಯಿಂಟ್ ಆಫ್ ಎ ಹೇಗ್ ಸಿಗುತ್ತೆ? ಇಟ್ ಈಸ್ ದ ಟ್ರಾನ್ಸ್ಪೋಸ್ ಆಫ್ ಯುವರ್ ಕೋಫ್ಯಾಕ್ಟರ್ಸ್. ಅಂದ್ರೆ ಫಸ್ಟ್ ರೋ ಏನಾಗುತ್ತೆ? ಫಸ್ಟ್ ಕಾಲಮ್. ದಿಸ್ ಇಸ್ ಯುವರ್ ಫಸ್ಟ್ ರೋ. ಓಕೆ, ಫಸ್ಟ್ ರೋ ಏನಾಯ್ತು? ಫಸ್ಟ್ ಕಾಲಮ್ ಆಯ್ತು. ಸೊ ದಿಸ್ ಇಸ್ ಯುವರ್ ಫಸ್ಟ್ ಕಾಲಮ್, ಟ್ರಾನ್ಸ್ಪೋಸ್. ಸೆಕೆಂಡ್ ರೋ ಏನಾಗುತ್ತೆ? ಸೆಕೆಂಡ್ ಕಾಲಮ್ ಆಗುತ್ತೆ. ಸೊ ಸೆಕೆಂಡ್ ರೋ ಇಸ್ A21, A22, A23. ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಆಯ್ತು. ಥರ್ಡ್ ರೋ ಏನಾಗುತ್ತೆ? ಥರ್ಡ್ ಕಾಲಮ್ ಆಗುತ್ತೆ. ಯಾಕೆ? ವಿ ಆರ್ ಟ್ರಾನ್ಸ್ಪೋಸಿಂಗ್ ಇಟ್. ಓಕೆ, ಅಂಡ್ ದಿಸ್ ರಿಕ್ವೈರ್ಡ್ ಮ್ಯಾಟ್ರಿಕ್ಸ್ ಇಸ್ ಕಾಲ್ಡ್ as adjoint of the matrix. ಓಕೆ, ಐ ಹೋಪ್ ಐ ಆಮ್ ಕ್ಲಿಯರ್ ವಿತ್ ದಿಸ್ ಮಚ್. ಏನ್ ಹೇಳುತ್ತೆ? ಅಡ್ಜಾಯಿಂಟ್ ಕೊಟ್ಟಿರೋ ಮ್ಯಾಟ್ರಿಕ್ಸ್. ಓಕೆ, ಆ ಪ್ರತಿ ಎಲಿಮೆಂಟ್ಗೂ ಕೋಫ್ಯಾಕ್ಟರ್ಸ್ ಎಕ್ಸಿಸ್ಟ್ ಆಗುತ್ತೆ. ದ ಟ್ರಾನ್ಸ್ಪೋಸ್ ಆಫ್ ಕೋಫ್ಯಾಕ್ಟರ್ಸ್ ನೀವು ಮಾಡಿದಾಗ ಸಿಗೋ ಮ್ಯಾಟ್ರಿಕ್ಸ್ ಅನ್ನ ಅಡ್ಜಾಯಿಂಟ್ ಆಫ್ ಅ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ನಿಮ್ಗೆ ಸ್ವಲ್ಪ ನಿಮ್ ಮೆಕ್ಯಾನಿಸಮ್ ಜಾಸ್ತಿ ಆಗುತ್ತೆ. ಯಾಕೆ? ಫಸ್ಟ್ ನೀವು ಪ್ರತಿ ಎಲಿಮೆಂಟ್ ಕೋಫ್ಯಾಕ್ಟರ್ಸ್ ಫೈಂಡ್ ಮಾಡ್ಬೇಕು. ಓಕೆನಾ? ಆ ಕೊಟ್ಟಿರೋ ಕೋಫ್ಯಾಕ್ಟರ್ಸ್ ಅನ್ನ
ಫಸ್ಟ್ ರೋ ಫಸ್ಟ್ ಕಾಲಮ್ ಆಗುತ್ತೆ, ಟ್ರಾನ್ಸ್ಪೋಸ್ ಮಾಡಬೇಕು, ದೆನ್ ಯು ವಿಲ್ ಗೆಟ್ ಯೋರ್ ಅಡ್ಜಾಯಿಂಟ್. Okay, yes, so how to find the cofactors? The cofactors is found out by minus 1 to the power I plus j into mij. Nin class na nodidevi, where m stands for minus. Okay, and how to find the minus? Minus by deleting its ith row and jth column, ಉಳಿದಿರೋ determinant value na ನಾವು minor anta ಕರಿತೀವಿ. Okay, so I hope this much is clear. I'll take one example and I'll show you. One second, I'll just take a fresh page. Okay, so suppose I have a matrix, say 1 minus 1 2 2 3 5. I'm taking the example from your textbook itself. Okay, yes, say this is the given matrix. Okay, ಇದಕ್ಕೆ ನಾವು adjoint find ಮಾಡಬೇಕು. Find the adjoint of this matrix. Okay, so adjoint find ಮಾಡ್ಬೇಕಂದ್ರೆ ಫಸ್ಟ್ ನಾವು ಏನ್ ಫೈಂಡ್ ಔಟ್ ಮಾಡಬೇಕು? cofactors ಫೈಂಡ್ ಔಟ್ ಮಾಡಬೇಕು, ಕರೆಕ್ಟ್ ಅಲ್ವಾ? ಸೊ cofactor ಫೈಂಡ್ ಔಟ್ ಮಾಡ್ಬೇಕಂದ್ರೆ ಮೈನರ್ಸ್ ಫೈಂಡ್ ಔಟ್ ಮಾಡಬೇಕು. ಸೊ ಲೆಟ್ ಅಸ್ ಸ್ಟಾರ್ಟ್ ಒನ್ ಬೈ ಒನ್. ಈಗ ನೋಡಿ, ನಾನಿಲ್ಲಿ ಎಕ್ಸ್ಪ್ಲೇನ್ ಮಾಡುವಾಗ ಪ್ರತಿಯೊಂದು ನಾನು ರೀಡ್ ಮಾಡ್ತಾ ಇದ್ದೀನಿ. ಯಾವುದು? ಇದು A11, ಇದು A12, ಇದು A13, ನಿಮಗೆ ಅರ್ಥ ಆಗ್ಲಿ ಅಂತ. But in exam or in your class, it is not necessary. It is very time consuming if you sit doing that. Okay, mind alle ನಿಮಗೆ ಇಲ್ಲಿವರೆಗೂ ಪರ್ಫೆಕ್ಟ್ ಆಗಿರ್ಬೇಕು. ಫಸ್ಟ್ ರೋ A11, A12, A13, ಸೆಕೆಂಡ್ ರೋ A21, A22, A23, ಥರ್ಡ್ ರೋ A31, A32, A33. ಡನ್. ಡೈರೆಕ್ಟ್ ಆಗಿ ನಾನು ನಿಮ್ಗೆ A33 ಯಾವ್ದಪ್ಪ ಇಲ್ಲಿ ಅಂತ ಕೇಳಿದ್ರೆ ಮ್ಯಾಮ್ ಥರ್ಡ್ ರೋ ಥರ್ಡ್ ಕಾಲಮ್ ಯಾವುದು? 1. ಇಫ್ ಐ ಡೈರೆಕ್ಟ್ಲಿ ಆಸ್ಕ್ ಯು A23 ಅಂದ್ರೆ ಯಾವುದು? ಸೆಕೆಂಡ್ ರೋ ಥರ್ಡ್ ಕಾಲಮ್. ಸೆಕೆಂಡ್ ರೋ ಥರ್ಡ್ ಕಾಲಮ್ ಅಂದ್ರೆ 5. ಓಕೆ, ಈ ತರ ನೀವು ಕ್ವಿಕ್ ಆಗಿರ್ಬೇಕು. ರೈಟಿಂಗ್ ಎವ್ರಿಥಿಂಗ್ ಎವ್ರಿ ಟೈಮ್ ಈಸ್ ಗೋಯಿಂಗ್ ಟು ಕನ್ಸ್ಯೂಮ್ ಯುವರ್ ಟೈಮ್. ಓಕೆ, ಸೊ ಬೈ ನೌ ಯು ಶುಡ್ ಬಿ ಪರ್ಫೆಕ್ಟ್ ವಿತ್ ದಟ್. ಎಸ್, ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ A11. A11 ಯಾವ್ದಿಲ್ಲಿ? 1. ಎಸ್, so it's minor M11. How will you get the minor? By deleting the row of first row, second column. ಯಾವ್ದು ಉಳಿಯುತ್ತೆ? The determinant 3501 will remain. So what is this? How to solve the determinant? By taking the product of left top to right bottom minus the other way. Okay, so 3 into 1 is 3, minus 5 into 0 is 0. So this is 3. Correct. So once you get M11, ನಾನು ಒಂದೇ ಇಲ್ಲಿ ಡೀಟೇಲ್ ಆಗಿ ಬರೆದು ತೋರಿಸ್ತೀನಿ. ನೆಕ್ಸ್ಟ್ ಒನ್ ಐ ವಿಲ್ ಡೂ ಡೈರೆಕ್ಟ್ಲಿ. ಯಾಕಂದ್ರೆ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಹೌ ಟು ಡೂ ಇಟ್ ಡೈರೆಕ್ಟ್ಲಿ ಇನ್ ಆರ್ಡರ್ ಟು ಸೇವ್ ದ ಟೈಮ್. ಓಕೆ, ಇನ್ ಆರ್ಡರ್ ಟು ಸೇವ್ ದ ಟೈಮ್ ಒಂದು ನಾನು ಡೀಟೇಲ್ ಆಗಿ ಮಾಡ್ತೀನಿ. ದೇರ್ ಫೋರ್ ಇದಕ್ಕೆ A11 ಏನ್ ಹೇಳುತ್ತೆ? -1 to the power 1 plus 1 into M11. ಹೌದಾ? ಇಲ್ಲಿ 1 plus 1 ಏನಾಯ್ತು? 2. -1 to the power 1 is 2 is plus 1. Okay, so plus 1. M11 answer was 3. So ideshtu bantu? 3 bantu. A11 is 3. Okay, similarly next A12 yavdu element? -1. So for this I have to find out M12. Iga nodi, prati sala determinant bariyo avashyakate illa. You can hold a pen or pencil on each element, do the deleting in your mind and do the determinant in your mind. Okay, say for example, ಈಗ ನಾನು ಯಾವ್ದು ಡಿಲೀಟ್ ಮಾಡಬೇಕು? ಇದನ್ನ ಡಿಲೀಟ್ ಮಾಡಬೇಕು. ಉಳಿಯೋ ಡಿಟರ್ಮಿನೆಂಟ್ ಏನು? 2 5 -2 1. ಅದನ್ನ ಮತ್ತೆ ಬರೆಯೋ ಅವಶ್ಯಕತೆ ಇಲ್ಲ when it is 5 marks question, because other things you have still to do. Okay, so ಉಳಿಯುತ್ತೇನು? 2 5 -2 1. ಮೈಂಡ್ ಅಲ್ಲೇ ಮಾಡ್ಕೊಳ್ಳಿ. 2 into 1 is 2, minus 5 into -2 is -10. ಹೌದಾ? ಆ ಮೈನಸ್ ಈ ಮೈನಸ್ ಏನಾಯ್ತು? ಪ್ಲಸ್ ಆಯ್ತು. ಸೊ ದ ಆನ್ಸರ್ ಇಸ್ 12. ಲೈಕ್ ದಿಸ್. ಓಕೆ, therefore its cofactor will be what now? A12 equals to -1 to the power 1 plus 2 into 12. Okay, so this is 3, that becomes -12. A12 is done. Next we'll go for A13. Okay, A13 ಯಾವ್ದಿಲ್ಲಿ? The element is 2. Yes, so again I told you, do it in the mind itself. ಪ್ರತಿ ಸಲ ಡಿಟರ್ಮಿನೆಂಟ್ ಬರೆಯೋ ಅವಶ್ಯಕತೆ ಇಲ್ಲ. ಫೈನ್. ಸೊ M13 ಏನಾಗುತ್ತೆ ಇವಾಗ? if you delete the row and column of 2, 2 3 -2 0 will remain. So 2 into 0 is 0, minus
3 into minus 2 is minus 6. ಆ minus ಈ minus plus ಆಯ್ತು. Correct? So this is 6. Therefore, A13 will be what? Minus 1 to the power 1 plus 3 into 6, which is 6 itself. Okay? So this is your first row. Okay? First row cofactors are done. Similarly, we'll go for second row. Yake it will exist for all the elements. Okay? Now, again I'm going to save the time. ಇಲ್ಲಿ ನಾನು ಎಷ್ಟು ಸ್ಟೆಪ್ ಮಾಡಿದ್ದೀನಿ, ಇದಕ್ಕಿಂತನೂ ಕಡಿಮೆ ಸ್ಟೆಪ್ಸ್ ಮಾಡ್ತೀನಿ. ಏನು ನೋಡಿ, ನೆಕ್ಸ್ಟ್ ರೋ A21 ಸರಿನಾ? ಇಲ್ಲಿ ಏನ್ ಹೇಳುತ್ತೆ ಕೋಫ್ಯಾಕ್ಟರ್ ಡೆಫಿನೇಷನ್? ದಿಸ್ ಇಂಟು ಮೈನರ್. ಹೌದಾ? ದಿಸ್ ಇಂಟು ಮೈನರ್, ದಿಸ್ ಇಂಟು ಮೈನರ್. ಸೊ ನಾನು ಮೈನರ್ ಕೂಡ ಡೈರೆಕ್ಟ್ ಬರಿತೀನಿ ಇಲ್ಲಿ. ನೋಡಿ ಹೇಗೆ ಅಂತ. A21, ಓಕೆ, that is minus 1 to the power 2 plus 1 into minor value. Minor value ಮತ್ತೆ ಮೈಂಡ್ ಅಲ್ಲಿ ಡೈರೆಕ್ಟ್ ಆಗಿ ಮಾಡಿ. A21 ಅಂದ್ರೆ ಯಾವ್ದಪ್ಪ? ಸೆಕೆಂಡ್ ರೋ ಫಸ್ಟ್ ಕಾಲಮ್. ಹೌದಾ? ಸೊ ಮೈನರ್ ಅಂದ್ರೆ ಏನು? ಡಿಟರ್ಮಿನೆಂಟ್ ವ್ಯಾಲ್ಯೂ, ಉಳಿದಿರೋ ಡಿಟರ್ಮಿನೆಂಟ್. ಉಳಿದಿರೋ ಡಿಟರ್ಮಿನೆಂಟ್ ಏನಿಲ್ಲಿ? -1, 2, 0 and 1. ಹೌದಾ? ಸೊ ಇಲ್ಲಿ ಏನಾಯ್ತು? -1 into 1 is -1. 2 into 0 is 0. ಕರೆಕ್ಟ್? ಸೊ ಈಗ ನೋಡಿ ತುಂಬಾ ಈಸಿ. ಇದು -1, ಇದು -1. -1 into -1 is +1. ಸೊ ನಿಮ್ ಟೈಮ್ ಉಳಿತಲ್ವಾ? ಈ ಮತ್ತೆ ಸ್ಟೆಪ್ ಉಳಿತು. ಕರೆಕ್ಟ್? ಅದೇ ತರ ನೆಕ್ಸ್ಟ್ ವಿಲ್ ಗೋ ಫಾರ್ A22. ಸೊ ದಿಸ್ ಇಸ್ -1 to the power 2 plus 2. ಇಲ್ಲಿ ಏನ್ ಬರುತ್ತೆ? ಆಕ್ಚುಲಿ M22 ಬರುತ್ತೆ. ಹೌದಾ? ಸೊ M22 ಡೈರೆಕ್ಟ್ ಆಗಿ ಮಾಡೋಣ. ಪ್ರತಿ ಸಲ ಡಿಟರ್ಮಿನೆಂಟ್ ಬರೆಯೋ ಅವಶ್ಯಕತೆ ಇಲ್ಲ. M22 ಅಂದ್ರೆ ಏನು? ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಅದು ಡಿಟರ್ಮಿನೆಂಟ್. ಎಸ್, ಸಾರಿ, ಇಲ್ಲಿ ಏನ್ ಎಲಿಮೆಂಟ್ ಇತ್ತು? 2 ಇತ್ತು. ದಿಸ್ ಇಸ್ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್. ಎಸ್, ಏನ್ ಉಳಿತು ಇವಾಗ? ಡಿಟರ್ಮಿನೆಂಟ್ 1 to -2 1. 1 into 1 is 1 minus 2 into -2 is -4. ಈ ಮೈನಸ್ ಆ ಮೈನಸ್ ಪ್ಲಸ್ ಆಯ್ತು. ಕರೆಕ್ಟಾ? ಸೊ ಇಲ್ಲೇನಾಯ್ತು ಇವಾಗ? ಇದು +5, ಇದು ಕೂಡ +1. ಸೊ +1 into +5 is +5. ಡನ್. ನೆಕ್ಸ್ಟ್ A23. A23 ಏನಾಗುತ್ತೆ? -1 to the power 2 plus 3. ಓಕೆ, ಅಂಡ್ ದಿಸ್ ಇಂಟು ಮೈನರ್. ಯಾವ್ದು ಮೈನರು? ಯಾವ ಎಲಿಮೆಂಟ್? 2, 3 ಎಲಿಮೆಂಟ್. ಹೌದಾ? ಸೊ ನಿಮ್ ಮೈಂಡ್ ನಲ್ಲೇ ಜಸ್ಟ್ ಈ ತರ ಡಿಲೀಟ್ ಮಾಡ್ಕೊಂಡ್ರೆ ಏನ್ ಉಳಿತು? ಡಿಟರ್ಮಿನೆಂಟ್ 1 -1 -2 0. ಸರಿನಾ? ಸೊ 1 into 0 is 0, -1 into -2 is +2. ಕರೆಕ್ಟ್? ಸೊ ದಿಸ್ ಇಸ್ ವಾಟ್? ಇದು -1, ಇದು -2. ಸೊ -1 into -2 is +2. Correct? So your second row is also done. We'll come for third row. A31. -1 to the power 3 plus 1. 3 ಅಂದ್ರೆ ಯಾವ ಎಲಿಮೆಂಟ್ ಇದ್ರಲ್ಲಿ? ಥರ್ಡ್ ರೋ ಫಸ್ಟ್ ಕಾಲಮ್ ಎಲಿಮೆಂಟ್. ಸರಿನಾ? ಥರ್ಡ್ ರೋ ಫಸ್ಟ್ ಕಾಲಮ್. ಏನ್ ಉಳಿತು ಡಿಟರ್ಮಿನೆಂಟ್ ಇವಾಗ ಮೈನರ್ಗೆ? ಇದು -5, ಇದು -6. ಕರೆಕ್ಟ್? ಸೊ ದಿಸ್ ಇಸ್ +1, this is -11. The answer is -11. Next, A32. -1 to the power 3 plus 2. 3 plus 3 and 2 ಅಂದ್ರೆ third row second column. ಯಾವ್ದದು ಎಲಿಮೆಂಟ್? The element is 0. Correct? So ಈಗ ಏನು ಉಳಿತು? ಡಿಟರ್ಮಿನೆಂಟ್ 1 to 2 5. 1 into 5 is 5, -2 into 2 is 4. Okay? Now see, this is minus, this is plus. -1 into +1 is 1. And the last one, A33. Okay, so -1 to the power 3 plus 3. 3 and 3 andre third row third column. Yavdadu element? The element is 1. Okay, so third row third column. So 1 into 3 is 3, -1 into 2 is -2. And that minus and this minus becomes plus. Now this is +1. This is +5. So the answer is +5. Done. Okay. So you have got all the cofactors. Now I have to find out the adjoint of A. Adjoint ಏನ್ ಹೇಳುತ್ತೆ? ಟ್ರಾನ್ಸ್ಪೋಸ್ ಮಾಡ್ಬೇಕು. ಹೌದಾ? ಫಸ್ಟ್ ರೋ ಇದ್ದಿದ್ದು ಏನಾಗುತ್ತೆ? ಫಸ್ಟ್ ಕಾಲಮ್ ಆಗುತ್ತೆ. ಈಗ ನೋಡಿ ಫಸ್ಟ್ ರೋ ನಲ್ಲಿ ಏನೇನಿದಾವೆ? A11, A12,
A13 1 1 1 ಅಂದ್ರೆ ಏನಾಯ್ತದು ನಿಮ್ದು ಫಸ್ಟ್ ರೋ. ಸೊ ಫಸ್ಟ್ ರೋ ಏನಾಗುತ್ತೆ ನಿಮ್ದು ಫಸ್ಟ್ ಕಾಲಮ್ ಆಗುತ್ತೆ. ಸೊ ಇಟ್ ಬಿಕಮ್ಸ್ 3 minus 12 6. ಓಕೆ, ನೆಕ್ಸ್ಟ್ ಸೆಕೆಂಡ್ ರೋ ಬಿಕಮ್ಸ್ ಸೆಕೆಂಡ್ ಕಾಲಮ್. ಸೆಕೆಂಡ್ ರೋ ಯಾವ್ದು 2 1 2 2 2 3. ಸೊ 2 is your second row. ಸೆಕೆಂಡ್ ರೋ ಏನಾಗ್ಬಿಡುತ್ತೆ ಸೆಕೆಂಡ್ ಕಾಲಮ್ ಆಗುತ್ತೆ. ಸೊ ದಿಸ್ ಇಸ್ 1 5 2. ಓಕೆ, ನಾ ಥರ್ಡ್ ರೋ ಬಿಕಮ್ಸ್ ಥರ್ಡ್ ಕಾಲಮ್. ಥರ್ಡ್ ರೋ ಅಂದ್ರೆ 3 1 3 2 3 3. ಸೊ ಇದು ನಿಮ್ದು ಥರ್ಡ್ ರೋ ಇತ್ತು. ಥರ್ಡ್ ರೋ ಏನಾಗುತ್ತೆ ಇವಾಗ ಥರ್ಡ್ ಕಾಲಮ್ ಆಗುತ್ತೆ. And that's your required adjoint of A, which is the transpose matrix of cofactors of every element. Okay, so I'll give you a moment. Just go through all the steps. This is minus 1, right? This is 3 plus 2 minus. Okay, yes, this is minus. This is 3 plus 2 ಅಂದ್ರೆ ಇದು minus 1 ಆಗುತ್ತೆ into plus 1 minus 1. Okay, so any doubts to anyone? ಇದ್ರಲ್ಲಿ ಏನು ನೀವು ಪ್ರಾಕ್ಟೀಸ್ ಮಾಡಬೇಕು, ಒಂದು ಡಿಟರ್ಮಿನೆಂಟ್ ಬೇಗ ಬೇಗ ಸಾಲ್ವ್ ಮಾಡೋದು ಪ್ರಾಕ್ಟೀಸ್ ಮಾಡಬೇಕು. ದೆನ್ ದ ಮೈನಸ್ ಅಂಡ್ ದೆನ್ ದ ಕೋಫ್ಯಾಕ್ಟರ್ಸ್. ಓಕೆ, yes, so this is about your adjoint, which is the transpose matrix of the cofactors of each element. Fine, so let us go to the next concept. Adjoint is very important. Adjoint melena nimdu next depend agutte. Okay, so there are certain properties, tumba properties idave, and very important properties for your 1 mark MCQ question as well as KCET. For KCET at least these are must and should. Okay, yeah, but these are without andre textbook nalli ide, but usually board exam nalli proof kerala. Okay na, so if your professors do at college, better you practice them. Okay, otherwise let's see. First property ಏನ್ ಹೇಳುತ್ತೆ, let A be a square matrix of order n. n ಅಂದ್ರೆ square matrix, it is 2 cross 2 3 cross 3 and so on. First property ಏನ್ ಹೇಳುತ್ತೆ, okay, we know that multiplication of matrices is not necessarily commutative ಅಂತ ನೋಡಿದೀವಿ. Okay, AB equals to BA ಇರ್ಬೋದು, ಇಲ್ದೇನೂ ಇರ್ಬೋದು. ನಾವು ಫಸ್ಟ್ ಚಾಪ್ಟರ್ ನ ನೋಡಿದೀವಿ. It is not necessary that it is always commutative, but one result we will see here. First result ಏನ್ ಹೇಳುತ್ತೆ, if you multiply the matrix A with adjoint of A. Okay, if you multiply matrix A with adjoint of A, ಅಂದ್ರೆ ಕೊಟ್ಟಿರೋದೊಂದು ಮ್ಯಾಟ್ರಿಕ್ಸ್ ಇರುತ್ತೆ, adjoint ಅನ್ನೋದು ಒಂದು ಮ್ಯಾಟ್ರಿಕ್ಸ್ ಸಿಗುತ್ತೆ. If you multiply this with this, it will be same as that of adjoint of A into A. ನಾನು ನಿಮಗೆ ಮ್ಯಾಟ್ರಿಕ್ಸ್ ಚಾಪ್ಟರ್ ನಲ್ಲಿ ಹೇಳಿದ್ದೀನಿ, ಆರ್ಡರ್ ಇಸ್ ವೆರಿ ಇಂಪಾರ್ಟೆಂಟ್. A with B you are multiplying or B with A you are multiplying, ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಆರ್ಡರ್ ಮ್ಯಾಟರ್ ಆಗುತ್ತೆ, ಸರಿನಾ? ಬಟ್ ಇಲ್ಲಿ ಏನಾಗುತ್ತೆ, when you multiply A with adjoint of A, it will be same as that of adjoint of A into A. Okay, the answer comes to be same. ಆಮೇಲೆ ಇದು ಆನ್ಸರ್ ಯಾವ್ದಕ್ಕೆ ಈಕ್ವಲ್ ಇರುತ್ತಂದ್ರೆ, ದಿಸ್ ವಿಲ್ ಬಿ ಆಲ್ವೇಸ್ ಈಕ್ವಲ್ ಟು ಕೊಟ್ಟಿರೋ ಮ್ಯಾಟ್ರಿಕ್ಸ್ ಡಿಟರ್ಮಿನೆಂಟ್ ಇಂಟು ಐ. ಐ ಅಂದ್ರೆ ಏನಿಲ್ಲಿ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಓಕೆ, ಸೊ ಇಲ್ಲಿ ಡಿಟರ್ಮಿನೆಂಟ್ ಏನೋ ಒಂದು ಆನ್ಸರ್ ಬಂತಂತ ಅನ್ಕೊಳ್ಳಿ, ಸೇ -10 ಬಂತಂತ ಅನ್ಕೊಳ್ಳಿ. ಸೊ ದಿಸ್ ವಿಲ್ ಬಿ ಸೇಮ್ as that of 0 1 0 0 0 1. ಓಕೆ, ಸೊ ನಮ್ಗೆ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಮಾಡೋದು ಗೊತ್ತು, ಸರಿನಾ? -10 into 1 is -10 and this is 0 -10 0 0 0 -10. ಇದು ಏನಿರುತ್ತೆ, ಇದನ್ನ ಮಲ್ಟಿಪ್ಲೈ ಮಾಡಿರ್ತೀರಾ, ಇದು ಮಲ್ಟಿಪ್ಲಿಕೇಶನ್, ಇದು ಎಲ್ಲ ಒಂದೇ ಆನ್ಸರ್ ಬರುತ್ತೆ. ಲೆಟ್ ಇಟ್ ಬಿ ಎನಿ ಮ್ಯಾಟ್ರಿಕ್ಸ್ ಎ, ಅದ್ ಏನಾದ್ರೂ ಕೊಟ್ಟಿರೋ ಮ್ಯಾಟ್ರಿಕ್ಸ್ ಇರ್ಲಿ, ಎ ಇಂಟು ಅಡ್ಜಾಯಿಂಟ್ ಆಫ್ ಎ, adjoint of A into A and determinant of A into I, all will be same. Okay, so this is your first result. Next ಏನ್ ಹೇಳುತ್ತೆ,
If A is a matrix of order n, if A is a matrix of order n, we know how to find the determinant. ಇವರೆಗೂ ನಮ್ಗೆ ಇಷ್ಟಂತೂ ಗೊತ್ತಾಯ್ತು, ಸರಿನಾ? ಡಿಟರ್ಮಿನೆಂಟ್ ಆಫ್ ಎ ಗೊತ್ತಾಯ್ತು. ಆಲ್ಸೋ ಅಡ್ಜಾಯಿಂಟ್ ಆಫ್ ಎ ಹೇಗ್ ಫೈಂಡ್ ಔಟ್ ಮಾಡ್ಬೇಕಂತ ಗೊತ್ತಾಯ್ತು, ಸರಿನಾ? ಇದು ಒಂದು ಮ್ಯಾಟ್ರಿಕ್ಸ್. ಇದ್ರ ಡಿಟರ್ಮಿನೆಂಟ್ ಏನಿರುತ್ತೆ, ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಿದ್ರೆ ಐದರ್ ಯು ಕ್ಯಾನ್ ಡೂ ಇಟ್ ಲೈಕ್ ದಿಸ್ ಆರ್ it will be same as that of determinant of a to the power n minus 1. Okay, so this you will use in your regular classes as well as your CET. So this is your first second result. n andre enu illi order. Okay, so suppose order 3 idre adjoint of a determinant enirutte 3 minus 1, that is determinant of a to the power 2. ಅಂದ್ರೆ ಸಪೋಸ್ ಡಿಟರ್ಮಿನೆಂಟ್ ಆಫ್ ಎ ಏನೋ ಒಂದು 7 ಬಂದಿತ್ತು ಅಂತ ಅನ್ಕೊಳ್ಳಿ. ಹಾಗಾದ್ರೆ ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಆಫ್ ಏನಿರುತ್ತೆ 7 ಸ್ಕ್ವೇರ್. ಓಕೆ, ಇದನ್ನ ನೀವು ಡೈರೆಕ್ಟ್ ಮಾಡಬಹುದು ಅಥವಾ ಬಂದಿರೋ ಅಡ್ಜಾಯಿಂಟ್ ಆಫ್ ಎಗೆ ಡಿಟರ್ಮಿನೆಂಟ್ ಹಾಕಿ ಚೆಕ್ ಮಾಡಬಹುದು. ಈ ಆನ್ಸರ್ ಎಲ್ಲ ಸೇಮ್ ಬರುತ್ತೆ. ಓಕೆ, ನೆಕ್ಸ್ಟ್ adjoint of A transpose. Okay, adjoint of A transpose is same as that of adjoint of A whole the transpose. ಅಂದ್ರೆ A ನ ಟ್ರಾನ್ಸ್ಪೋಸ್ ಮಾಡ್ಕೊಂಡು ಆಮೇಲೆ ಅಡ್ಜಾಯಿಂಟ್ ಫೈಂಡ್ ಮಾಡಿದ್ರು ಅಥವಾ ಅಡ್ಜಾಯಿಂಟ್ ಫೈಂಡ್ ಮಾಡಿ ಅದ್ರ ಟ್ರಾನ್ಸ್ಪೋಸ್ ಫೈಂಡ್ ಔಟ್ ಮಾಡಿದ್ರು ಎಲ್ಲ ಸೇಮ್ ಇರುತ್ತೆ ಅಂತ ಅರ್ಥ. Okay, so this is your next property. The next property, this is very 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 important. A square matrix is said to be singular if determinant of A equals to 0. Okay, ಒಂದ್ ವೇಳೆ ಡಿಟರ್ಮಿನೆಂಟ್ ಆಫ್ A 0 ಇದ್ರೆ ಅದನ್ನ ಸಿಂಗ್ಯುಲರ್ ಅಂತ ಕರಿತೀವಿ. ಒಂದ್ ವೇಳೆ ನಾನ್ 0 ಇದ್ರೆ ನಾನ್ ಸಿಂಗ್ಯುಲರ್ ಅಂತ ಕರಿತೀವಿ. Okay, why this is important we will see in the next definition. Also the last one, if you have two matrices A and B, okay, and if you multiply them and then if you take the determinant, ಫಸ್ಟ್ ಮ್ಯಾಟ್ರಿಕ್ಸ್ ಎ ನ ಬಿ ಜೊತೆ ಮಲ್ಟಿಪ್ಲೈ ಮಾಡಿ ನಿಮ್ಗೊಂದು ಮತ್ತೊಂದು ಮ್ಯಾಟ್ರಿಕ್ಸ್ ಸಿಗುತ್ತೆ. ಇದ್ರದ್ದು ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಿದ್ರೆ ಇಟ್ ವಿಲ್ ಬಿ ಸೇಮ್ ದಟ್ ಆಫ್ ಡಿಟರ್ಮಿನೆಂಟ್ ಆಫ್ ಎ ಇಂಟು ಡಿಟರ್ಮಿನೆಂಟ್ ಆಫ್ ಬಿ. ಓಕೆ, ಸೊ ದಿಸ್ ಇಸ್ ಯರ್ ಲಾಸ್ಟ್ ರಿಸಲ್ಟ್. ಸೊ ಐ ಜಸ್ಟ್ ಗಿವ್ ಯು ಅ ಮೊಮೆಂಟ್, ಜಸ್ಟ್ ಗೋ ಥ್ರೂ ದ ಪ್ರಾಪರ್ಟೀಸ್ ಒನ್ ಬೈ ಒನ್. Okay, so next definition, inverse of a matrix. Okay, so inverse ಅಥವಾ ಇನ್ವರ್ಟಿಬಲ್ ಮ್ಯಾಟ್ರಿಕ್ಸ್. ಇನ್ವರ್ಸ್ ಅಂದ್ರೆ ನಿಮ್ಗೆ ಗೊತ್ತು, ಈಗ ಅಡಿಟಿವ್ ಇದ್ರಲ್ಲಿ ಇನ್ವರ್ಸ್ ಅಂದ್ರೆ +2 ಇಫ್ ಇಟ್ ಇಸ್ ಅ ರಿಯಲ್ ನಂಬರ್, ಇಟ್ಸ್ ಅಡಿಟಿವ್ ಇನ್ವರ್ಸ್ ವಿಲ್ ಬಿ -2, ಕರೆಕ್ಟ್? ಅಥವಾ -5 ಅನ್ನೋದು ಒಂದು ರಿಯಲ್ ನಂಬರ್ ಆದ್ರೆ ಇದ್ರ ಅಡಿಟಿವ್ ಇನ್ವರ್ಸ್ ಏನಿರುತ್ತೆ +5. if 2 is a real number, its multiplicative inverse is 1/2. Yes, ಅದೇ ತರ suppose if you have 1/7, say -1/7, then its multiplicative inverse is -7. Yes, so ಅದೇ ತರ ಮ್ಯಾಟ್ರಿಕ್ಸ್ ಗೂ ಕೂಡ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ. Okay, so even the matrix has inverse, but how to find? Okay, so first thing you have to keep in mind, inverse exists only if determinant of A is non-zero. Non-zero andre it should be a non-singular matrix. Yes, okay, ಇಷ್ಟ ಅರ್ಥ ಆಯ್ತು. ನೆಕ್ಸ್ಟ್, ಹೇಗೆ ಇನ್ವರ್ಸ್ ಫೈಂಡ್ ಔಟ್ ಮಾಡಬೇಕು? ಒಂದ್ ವೇಳೆ A ಅನ್ನೋದು ಮ್ಯಾಟ್ರಿಕ್ಸ್ ಆದ್ರೆ ಇದ್ರ ಇನ್ವರ್ಸ್ ಏನಿರುತ್ತೆ? ಬೈ ದ ಸಿಂಬಲ್ A ಇನ್ವರ್ಸ್, ಕರೆಕ್ಟ್? ಫ್ರಮ್ ವೇರ್ ಟು ಗೆಟ್ ದಿಸ್? ಸೊ ಇದಕ್ಕೆ ಮತ್ತೊಂದು theorem ಇದೆ, but we know this already. Okay, just now we have seen this property, just now we saw this property, A into adjoint of A equals to adjoint of A into A, and that is equals to determinant of A into I. Sarina? Okay, fine. What we can do here is,
you take any one result, either LHS or RHS. Okay, so ಇದನ್ನ I will equate to this. Okay, fine. I will equate to this. ಈಗ ನೋಡಿ, what I want here, I want A inverse. Okay, so I want A inverse from this. One second, I'll just, if you want, I'll prove the theorem only directly. Yes, okay. Now what I'll do here is, okay, what I'll do here is, will divide both sides by determinant of A. Okay, athwa I will write like this. Fine. So if I divide both sides by determinant of A, what I'll get here? Something like this I will get here. Okay, so here determinant of A divided by determinant of A into I. Here determinant of A cancels. ಇಲ್ಲಿ ನಾನು ಸ್ವಲ್ಪ adjust ಮಾಡ್ತೀನಿ. ಏನು ಇದು anyhow it is multiplication only. Product is commutative, so I can write like this. Adjoint of A. ಇಲ್ಲಿ ಏನು ಉಳಿತು? ಬರೀ I ಮಾತ್ರ ಉಳಿತು. Correct alva? Okay. Only what is remaining here? I is remaining. Yes. Now, if I multiply both sides by A inverse, if I multiply both sides by A inverse, what I'll get here? A inverse into A. This remains as it is. And here I'll get A inverse into I. Okay. Now see here. Any number, I andre nothing but identity. Howdalva? It is like 1. 1 into any number is the same number itself. Yes, A inverse into I is A inverse only, because I is identity. Also, A into A inverse is always 1. That is nothing but I. Yake? 2 into 1 by 2 is always 2. Yes, minus 2 into minus 1 by 2 is always 1. Andre, the number into its inverse will always give you 1 only. Yes, but matrix nalli 1 andre I. So this is I. So what I will get here? I into 1 upon determinant of A into adjoint of A. But I into anything is the same number itself. Yes. So this is your A inverse. And this is the formula for A inverse that I have written here. A inverse is given by 1 upon determinant of A into adjoint of A. Okay. So you can see that ನಮ್ ಡಿನಾಮಿನೇಟರ್ ನಲ್ಲಿ ಏನಿದೆ ಇಲ್ಲಿ? ಡಿಟರ್ಮಿನೆಂಟ್ ಎ ಇದೆ ಡಿನಾಮಿನೇಟರ್ ನಲ್ಲಿ. ಅದಕ್ಕೆ ಹೇಳೋದು ಇನ್ವರ್ಸ್ ಫೈಂಡ್ ಮಾಡ್ಬೇಕಂದ್ರೆ ನಾನ್ ಝೀರೋ ಆಗಿರ್ಬೇಕು. ಯಾಕೆ? ಸಪೋಸ್ ನಿಮ್ಗೆ 0 ಬಂತಂದ್ರೆ 1/0 ಬಂದ್ರೆ, ಬಟ್ 1/0 is not defined. Correct? 1/0 is a not defined value. So it defined ಆಗಲ್ಲ. That's why we say determinant of A should be not 0 to find out A inverse. Okay, so the proof goes like this, but you remember the formula. A inverse is given by 1 upon determinant of A into adjoint of A. Okay, this is the formula. So ನಿಮಗೆ A inverse find out ಮಾಡ್ಬೇಕಂದ್ರೆ ಏನೇನ್ ಫೈಂಡ್ ಔಟ್ ಮಾಡ್ಬೇಕು? ಒಂದು ಡಿಟರ್ಮಿನೆಂಟ್ A ಫೈಂಡ್ ಮಾಡ್ಬೇಕು, ಒಂದು adjoint find ಮಾಡ್ಬೇಕು, and that adjoint is nothing but a long procedure of finding cofactors and its transpose. Okay, ನಾನು ಅದಕ್ಕೆ ಹೇಳಿದೆ ಚಾಪ್ಟರ್ ಬಿಗಿನಿಂಗ್ ಅರ್ಥ ಮಾಡ್ಕೊಳ್ಳಕ್ಕೆ ಈಸಿ ಚಾಪ್ಟರ್, ಆದ್ರೆ ಪ್ರಾಕ್ಟೀಸ್ ಇಸ್ ನೀಡೆಡ್. ತುಂಬಾ ಅಂದ್ರೆ ತುಂಬಾ ಪ್ರಾಕ್ಟೀಸ್ ಬೇಕು. ಯಾಕಂದ್ರೆ ಅಡ್ಜಾಯಿಂಟ್ ನಲ್ಲಿ ನೀವು ಎಲ್ಲ ಕೋಫ್ಯಾಕ್ಟರ್ಸ್ ಫೈಂಡ್ ಮಾಡ್ಬೇಕು, ಅದ್ರದ್ದು ಮತ್ತೆ ನೀವು ಟ್ರಾನ್ಸ್ಪೋಸ್ ತೆಗಿಬೇಕು, ಅದನ್ನ ಇದ್ರ ಜೊತೆ ಮಲ್ಟಿಪ್ಲೈ ಮಾಡ್ಬೇಕು. ಫೈನ್. ಸೊ ಈಸಿ ಬಟ್ ಲಿಟಲ್ ಬಿಟ್ ಟೈಮ್ ಕನ್ಸ್ಯೂಮಿಂಗ್. Next, certain properties. A inverse of inverse is equals to A. Of course, ನೀವು 2 ಸಲ ಇನ್ವರ್ಸ್ ತೆಗೆದ್ರೆ ಒರಿಜಿನಲ್ ನಂಬರೇ ಸಿಗುತ್ತೆ. A inverse ದು ಟ್ರಾನ್ಸ್ಪೋಸ್ ತಗೊಂಡ್ರೆ it will be same as that of transpose ದು inverse. Next, AB inverse is equal to B inverse into A inverse. ಇದೆಲ್ಲ ಪ್ರೂಫ್ ನಿಮಗೆ ಎಕ್ಸರ್ಸೈಸ್ ಅಲ್ಲಿ ಇದೆ. You have to prove them with an example. Similarly, adjoint of A inverse is same as that of adjoint of A tagdu adra inverse tagdre they all will be same. So these are the certain properties you must and should, okay,
must and should know these properties if you want to appear for KCET. Okay, ಮ್ಯಾಮ್ ನಮ್ಗೆ ಡಿಟರ್ಮಿನೆಂಟ್ ಹೆಂಗ್ ಫೈಂಡ್ ಮಾಡೋದು ಗೊತ್ತು, ನನಗೆ ಮೈನರ್ ಅಂದ್ರೆ ಏನ್ ಗೊತ್ತು, ಕೋಫ್ಯಾಕ್ಟರ್ ಅಂದ್ರೆ ಏನ್ ಗೊತ್ತು, ಅಷ್ಟು ಸಾಕಲ್ವಾ, ಏನೋ ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿರ್ತಾರೆ ಅದನ್ನ ಮಾಡಿದ್ರೆ ಆಯ್ತು. ನೋ, if you want to appear for any competitive level example, the properties are must and should. Okay, ನೀವು ಪ್ರೂಫ್ ಮಾಡಿನೇ ತೋರಿಸ್ಬೇಕಂತ ಏನಿಲ್ಲ, ಬಟ್ ಯು ಶುಡ್ ನೋ ದ ರಿಸಲ್ಟ್ಸ್ ಅಂಡ್ ಯು ಶುಡ್ ನೋ ದ ಮೀನಿಂಗ್ ಆಫ್ ದಟ್. Okay, yes, with that we will move on to the very very important aspect. ನಾನು ಮುಂಚೆನೆ ಹೇಳಿದೆ ಯಾಕೆ ಡಿಟರ್ಮಿನೆಂಟ್ ಫೈಂಡ್ ಮಾಡ್ತೀವಿ. Yes, I had told you, suppose I have one set of equation. ಸೊ ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಶನ್ ಅಂತ ಕರಿತೀರಾ. ಇದರಲ್ಲಿ ಸಪೋಸ್ 2y ಅಂತ ಅನ್ಕೊಳ್ಳಿ. ನಿಮ್ಗೆ ಇದನ್ನ ಹೇಗೆ ಫೈಂಡ್ ಔಟ್ ಮಾಡೋದು ಗೊತ್ತು, ಸರಿನಾ? ಏನೋ ಒಂದು ಕೊಯಿಫಿಷಿಯಂಟ್ ಸೇಮ್ ಮಾಡ್ತೀರಾ. ಎಕ್ಸ್ ಕ್ಯಾನ್ಸಲ್ ಮಾಡ್ಬೇಕಂದ್ರೆ ಇಲ್ಲಿ 2 ಇದೆ, ಇಲ್ಲಿ 1 ಇದೆ, ಮಲ್ಟಿಪ್ಲೈ ವಿತ್ ದಿಸ್ 2. ಏನ್ ಮಾಡ್ತೀರಾ? 2x plus y equals to 10. This becomes 2x minus 4y equals to 4. ಇದನ್ನ ಸಿಂಬಲ್ ಚೇಂಜ್ ಮಾಡ್ತೀರಾ, you find out x. x ಇಂದ you will use the value of x, you will find out y. Yes, ಎರಡು variables, ಎರಡು equations, no problem. If you have 3 equations, how many variables you have? You'll have 3 variables. For example, here you can see I have a system of linear equations with 3 variables. Okay, for example, if I have a system like this, say 2x minus y, I'm just writing randomly. I know I have not solved this, I don't know what value exists. Yes, I have just written randomly, I don't know what values really exist here. ಇವಾಗ ಈ ತರ ಇದ್ದಾಗ ಸ್ವಲ್ಪ ಟಿಡಿಯಸ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಯಾವ್ದಾದ್ರು 2 ಈಕ್ವೇಶನ್ ತಗೊಂಡ್ರು ಕೂಡ 3 ವೇರಿಯೇಬಲ್ಸ್ ಉಳಿಯುತ್ತೆ. ಸೊ ಫಸ್ಟ್ ಒಂದ್ ಯಾವ್ದಾದ್ರು ಕ್ಯಾನ್ಸಲ್ ಮಾಡ್ತೀರಾ, ಒಂದು ವೇರಿಯೇಬಲ್ ಕ್ಯಾನ್ಸಲ್ ಮಾಡಿದ್ಮೇಲೆ ಮತ್ತೆ 2 ವೇರಿಯೇಬಲ್ಸ್ ವಿಲ್ ರಿಮೈನ್. ಅಗೇನ್ ಸಮಥಿಂಗ್ ಯು ಹ್ಯಾವ್ ಟು ಟ್ರೈ ದಟ್. ಲಿಟಲ್ ಬಿಟ್ ಟಿಡಿಯಸ್ ವರ್ಕ್, ಬಟ್ ಡಿಟರ್ಮಿನೆಂಟ್ ವಿಲ್ ಹೆಲ್ಪ್ ಯು ಹೌ ಟು ಡೂ ದಿಸ್ ವಿದೌಟ್ ದಟ್. ಓಕೆ, ಏನ್ ಮಾಡ್ಬೇಕು? ಯು ಕ್ಯಾನ್ ಸಿ ದ ಸಿಸ್ಟಮ್ ಹಿಯರ್. A1, B1, C1, A2, B2, C2, A3, B3, C3 ಅನ್ನೋದು ಇವು ಕೊಯಿಫಿಷಿಯಂಟ್ಸ್. ಓಕೆನಾ? ಸೊ ಇಲ್ಲಿ 3 ತರ ಮ್ಯಾಟ್ರಿಕ್ಸ್ ನಾವು ಬರ್ಕೊಂತೀವಿ. ಒಂದು ಮ್ಯಾಟ್ರಿಕ್ಸ್ ಎ. ಏನು ಮ್ಯಾಟ್ರಿಕ್ಸ್ ಎ? ದೀಸ್ ಆರ್ ದ ಕೊಯಿಫಿಷಿಯಂಟ್ಸ್ ಆಫ್ ಯುವರ್ ಎಕ್ಸ್ ವೈ ಝೆಡ್. ಓಕೆ, ಫಸ್ಟ್ ಈಕ್ವೇಶನ್ ಫಸ್ಟ್ ರೋ, ಸೆಕೆಂಡ್ ಈಕ್ವೇಶನ್ ಸೆಕೆಂಡ್ ರೋ, ಥರ್ಡ್ ಈಕ್ವೇಶನ್ ಥರ್ಡ್ ರೋ. ಓಕೆ, ಸೊ A1, B1, C1 ಅದು ಏನಾದ್ರೂ ಒಂದು ರಿಯಲ್ ನಂಬರ್ ಆಗಿರುತ್ತೆ. ಲೆಟ್ ಇಟ್ ಬಿ ಎನಿ ರಿಯಲ್ ನಂಬರ್. A3, B3, C3. ಸರಿನಾ? ಓಕೆ, ನೆಕ್ಸ್ಟ್ ಅನ್ನೋನ್ ಕಂಡು ಹಿಡಿಬೇಕಲ್ವಾ ನಾವು. ಯಾವ್ದು? 3 ವೇರಿಯೇಬಲ್ಸ್. ಯಾವ್ದದು? ಎಕ್ಸ್ ವೈ ಝೆಡ್. ಅದನ್ನ ಯಾವಾಗ್ಲೂ ಕಾಲಮ್ ಮ್ಯಾಟ್ರಿಕ್ಸ್ ಅಂತ ಬರ್ಕೊಳ್ಳಿ, ಸರಿನಾ? ನೆಕ್ಸ್ಟ್, ವಾಟ್ ವಿಲ್ ಬಿ ಅ ಥರ್ಡ್ ಮ್ಯಾಟ್ರಿಕ್ಸ್? ಇಟ್ ಈಸ್ ಆಲ್ವೇಸ್ ಬಿ. ದಿಸ್ ಇಸ್ ಆಲ್ಸೋ ಕಾಲಮ್ ಮ್ಯಾಟ್ರಿಕ್ಸ್. ಏನಿದು? ಈ ಕಡೆ ಈಕ್ವೇಶನ್ ಈ ಕಡೆ ಏನ್ ರಿಯಲ್ ನಂಬರ್ಸ್ ಇರ್ತಾವೆ ಅದನ್ನ ಬರ್ಕೊಳ್ಳಿ. ಓಕೆನಾ? D1, D2, D3. ಸೊ ನಾವು your given equations are in this form. Okay, so your given equations are in this form. A1, B1, C1, A2, B2, C2, A3, B3, C3 into X, Y, Z equals to D1, D2, D3. Your given equations are in this form. ನೀವು ಮಲ್ಟಿಪ್ಲೈ ಮಾಡಿ ನೋಡಬಹುದು, you will get the same equation. We know how to multiply the matrices. First row with first column, second row with first column. So what I'll get here? A1 into X plus B1 into Y plus C1 into Z when you multiply, which is the same equation. Okay, ಇದರಿಂದ ನಮ್ಗೆ ಬೇಕಾಗಿರೋದೇನು? AX equals to B ಸಿಕ್ತು. ನಮ್ಗೆ ಬೇಕಾಗಿರೋದೇನು? X ವ್ಯಾಲ್ಯೂ, ಕರೆಕ್ಟ್? ಸೊ ನಾನು ಇನ್ವರ್ಸ್ ತಗೊಂಡ್ರೆ, if I shift A on the other hand, it becomes A inverse. Yes, so if I find out this matrix, I am going to get my X values. ಯಾಕೆ? Equality sign ಇದೆ. When the 2 matrices will be equal, when corresponding elements are equal. Yes, now do I know how to find A inverse? Yes, how to find A inverse? 1 upon determinant of A into adjoint of A.
and into b. So ಇಷ್ಟು ನೀವು ಫೈಂಡ್ ಔಟ್ ಮಾಡಿದಾಗ ನಿಮ್ಗೆ XYZ ವ್ಯಾಲ್ಯೂ ಸಿಗುತ್ತೆ. Okay, so this is the mechanism. Do you have to prove this? No, you don't have to prove this. You have to concentrate on examples. And on this, you will get one definite 5 marks question. It is a fixed question. Idr mele definite ಒಂದು 5 marks question ಬಂದೇ ಬರುತ್ತೆ. Okay na? So I will just show one example here. These are certain conditions. Yes, case 1. Okay, so these we'll see one by one. I will just take one example here. Okay, suppose I want to solve the system of linear equations. ಸರಿನಾ? ಸೊ ನನ್ನ ಹತ್ರ ಒಂದು ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಶನ್ಸ್ ಇದೆ ಇವಾಗ. 3 equations, 3 variables. Can we do it algebraically? Yes, definitely we can do it algebraically. No problem. ನೀವೇನು ಕ್ಯಾನ್ಸಲ್ ಮಾಡಿ ಕಂಪೇರ್ ಮಾಡಿ ಏನ್ ಮಾಡ್ತೀರಾ, ಡೆಫಿನೆಟ್ಲಿ we can do. But here we are going to do it by the method of determinant. Okay, so one by one. First I have to write down the matrix A. ಏನ್ ಹೇಳುತ್ತೆ matrix A? You have to write the coefficients of x, y, z. First row ಏನಿರುತ್ತೆ, first coefficients. So what are the first coefficients? 3, -2, 3. Correct? Next coefficients 2. ಬರೀ y ಇದೆ. y ಅಂದ್ರೆ ಅದರ ಅರ್ಥ ಅದ್ರ coefficient 1 ಇರುತ್ತೆ. ಬರೀ z ಇದೆ. z ಅಂದ್ರೆ ಅದರ ಅರ್ಥ ಅದ್ರ coefficient 1 ಇರುತ್ತೆ. But here it is -1. Next, the coefficients are 4, -3, 2. Yes, okay, this much is done. Next, ನಮ್ಗೆ ಏನ್ ಫೈಂಡ್ ಔಟ್ ಮಾಡಬೇಕು? XYZ. Okay, fine. B ಏನು? The whatever the equations are equated to. Okay. Yes, sorry for the interruption. Yes. B ಏನ್ ಬರಿಬೇಕು? Again, it is a column matrix. Whatever the equations are equated to. 8, 1, 4. Okay. ನಮ್ದು ಏನ್ ಹೇಳುತ್ತೆ ಫಾರ್ಮುಲಾ? AX equals to B. Therefore, X will be equals to A inverse into B. But A inverse is given by 1 upon determinant of A into adjoint of A. ಆಮೇಲೆ ಈ B ಅನ್ನೋದು ಹಂಗೆ ಉಳಿತು. ಸರಿನಾ? First, inverse exists only if determinant of A is not 0. Correct? So first determinant of A find out ಮಾಡೋಣ. ಇಲ್ಲಿದೆ ನಿಮ್ದು A. Okay, so ಇದನ್ನ determinant of A ಅಂತ ಬರ್ಕೊಂಡ್ರೆ ಏನಾಗುತ್ತೆ? Determinant 3 -2 3, 2 1 -1, 4 -3 2. Okay, so little bit you have to save the time. ತುಂಬಾ ಟರ್ಮ್ಸ್ ಇದೆ. ಯಾಕೆ? ಡಿಟರ್ಮಿನೆಂಟ್ ಫೈಂಡ್ ಮಾಡಬೇಕು, ಅಡ್ಜಾಯಿಂಟ್ ಫೈಂಡ್ ಮಾಡಬೇಕು, ಆ ಕೊಟ್ಟಿರೋ ಅಡ್ಜಾಯಿಂಟ್ ಅನ್ನ ಬಿ ಜೊತೆ ಮಲ್ಟಿಪ್ಲೈ ಮಾಡಬೇಕು, ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್, ಮೆನಿ ಥಿಂಗ್ಸ್ ಆರ್ ದೇರ್. ಸೇವ್ ಅ ಲಿಟಲ್ ಬಿಟ್ ಟೈಮ್. ಓಕೆ, ಸೊ ಡಿಟರ್ಮಿನೆಂಟ್ ಹೇಗೆ? ದಿಸ್ ಇಸ್ ಪ್ಲಸ್ ಮೈನಸ್ ಪ್ಲಸ್. ಓಕೆ, ಸೊ ಐ ಗೆಟ್ ಹಿಯರ್ 3 ಇಂಟು, ಮೈಂಡ್ ಅಲ್ಲೇ ಮಾಡ್ಕೊಳ್ಳಿ, ಡೋಂಟ್ ರೈಟ್ ಎವ್ರಿಥಿಂಗ್. 1 ಇಂಟು 2, 1 ಇಂಟು 2 is 2, minus 1 into -3, which is +3. Okay, next minus of -2, minus of minus plus ಆಯ್ತು. What is the determinant? 2 into 2 is 4, minus 4 into -1, minus of minus becomes plus. Next, plus 3 into 2 into -3 is -6, -4. Okay, so what I'll get here? This is -1. 3 into -1 is -3, plus this is 8, which is 16. This is -10, which is -30. So -33 minus 16, which is -17. Okay, so definitely it is not 0.
Since it is not 0, I can definitely say that inverse exists. So once inverse exists, I have to start with adjoint. ಹೇಗೆ ಸಿಗುತ್ತೆ adjoint? By transposing cofactors. ಹೌದಾ? By transposing cofactors ಇಲ್ಲಿ ಬರುತ್ತೆ ನಿಮ್ದು actual patience. ಸರಿನಾ? But patience ಇಟ್ಕೊಳ್ಳೇಬೇಕು. It is a 5 marks question and fixed question. Okay. Concept is very easy. Little bit patience you need. So let us start with cofactors first. A11. Okay. ನಾನು ಹೇಳ್ದೆ ನಿಮ್ಗೆ ಟೈಮ್ ವೇಸ್ಟ್ ಮಾಡಬೇಡಿ, ಡೈರೆಕ್ಟ್ ಆಗಿ ಮಾಡ್ಕೊಳ್ಳಿ. ಏನ್ ಕೋಫ್ಯಾಕ್ಟರ್ಸ್ ಏನ್ ಹೇಳುತ್ತೆ? ದಿಸ್ ಇಂಟು ಮೈನರ್. 1 ಅಂದ್ರೆ ಯಾವುದು? ದಿಸ್ ಎಲಿಮೆಂಟ್. ಸೊ ಅದನ್ನ ರೋ ಮತ್ತೆ ಕಾಲಮ್ ಡಿಲೀಟ್ ಮಾಡಿದ್ರೆ ಏನ್ ಉಳಿಯುತ್ತೆ? 1 ಇಂಟು 2, 2 minus 3. 2 minus 3 ಅಂದ್ರೆ -1. So this is plus, this is minus. The answer is -1. Always please sit with the book. -1 to the power 1 plus 2. Minor of A12. A12 ಅಂದ್ರೆ ಯಾವುದು? This element. ಆ ರೋ ಮತ್ತೆ ಆ ಕಾಲಮ್ ಡಿಲೀಟ್ ಮಾಡಿದ್ರೆ ಏನ್ ಉಳಿಯುತ್ತೆ? 2 into 2 which is 4 minus -1 into 4 ಅಂದ್ರೆ plus 4. 4 plus 4, 8. This is minus, this is plus. So this is -8. Next, A13. -1 to the power 1 plus 3. A13 ಅಂದ್ರೆ ಯಾವ ಎಲಿಮೆಂಟ್? This. ಆ ರೋ ಮತ್ತೆ ಆ ಕಾಲಮ್ ಡಿಲೀಟ್ ಮಾಡಿದ್ರೆ ಏನ್ ಉಳಿತು? 2 into -3 which is -6 minus 1 into 4. -6 minus 4 -10. Now this is plus, this is minus. So the answer is -10. ಹೌದಾ? Please check. Next, A21. This is -1 to the power 2 plus 1. A21 ಅಂದ್ರೆ ಯಾವ ಎಲಿಮೆಂಟ್? 21. Second row, first column. Correct? So if this is this element, sorry, ಈ ಎಲಿಮೆಂಟ್. ಆ ರೋ ಮತ್ತೆ ಆ ಕಾಲಮ್ ಡಿಲೀಟ್ ಮಾಡಿದ್ರೆ ಏನ್ ಉಳಿತು? -2 into 2 is -4. Minus of minus plus 9. So this is plus 5. This is -1. -5. Please check along with me. A22. -1 to the power 2 plus 2. Correct? A22 ಅಂದ್ರೆ which element? This element. Second row, second column delete ಮಾಡಿದ್ರೆ ಏನ್ ಉಳಿತು? 3 into 2 is 6. Minus 4 into 3, 12. 6 minus 12, which is -6. So this is plus, this is minus, minus. A23. -1 to the power 2 plus 3. ಯಾವ್ದದು? -1. The element is -1. So that row and that column if you delete. 3 into -3 is -9. Minus 4 into -2. ಅಂದ್ರೆ ಇಲ್ಲಿ ಪ್ಲಸ್ ಆಯ್ತು. So this is minus, -1, +1. Okay, third row is done. Sorry, second row is done. Third row. 3 plus 1. 3 ಅಂದ್ರೆ ಯಾವ ಎಲಿಮೆಂಟು? Third row, first column. This element. ಹೌದಾ? If you delete this, -2 into -1, -3. 2 minus 3. So this is plus, this is minus. The answer is minus. A32. -1 to the power 3 plus 2. ಯಾವ್ದದು? -3. If you delete that row and that column. -3. 3 into -1, -3, -6. -9. So this is +9. Next, A33. -1 to the power 3 plus 3. This element. So what will you get here? 3 into 1 is 3. Minus, -2 into 2. -4. Minus of minus plus. 3 plus 4. That is 7. So the answer here is 7. Okay. So now you can see that everything is done. Now I have to get the adjoint. Okay. So adjoint ಹೇಗೆ ಸಿಗುತ್ತೆ? Adjoint is nothing but transpose of this cofactors. First row ಯಾವುದು? This is your first row. First row becomes first column. -1, -8, -10. This is your second row. Second row becomes second column. -5, -6, 1. Third row becomes third column. -1, 9, 7. Okay. So once you have got all this,
our almost work is done. Last, I have to multiply this. I'll just give you a moment to go through this. Okay. Yes. Therefore, x equals to 1 upon determinant of a into adjoint of a into b. Howda? So this is 1 upon determinant of a, we got minus 17. Adjoint of a is minus 1, minus 5, minus 1, minus 8, minus 6, 9, minus 10, 1, 7 into matrix B. Matrix B was 8, 1, 4. ಸರಿನಾ? ಸೊ ಈ ಮ್ಯಾಟ್ರಿಸಸ್ ಅನ್ನ ನಾವು ಮಲ್ಟಿಪ್ಲೈ ಮಾಡಬೇಕು. ಹೇಗೆ ಮಲ್ಟಿಪ್ಲೈ ಮಾಡೋದು ನಾನು ಹೇಳಿದ್ದೀನಿ. ದಿಸ್ ಆರ್ಡರ್ ಇಸ್ 3 cross 3. This order is 3 cross 1. So we can multiply if these are same. No problem. Okay. So you have to start multiplying. ಇಲ್ಲಿ ಹೇಗೂ ಬರೀ ಒಂದೇ ರೋ ಇದೆ. So what happens? First row with first column. Second row with first column. Third row with first column. Okay. Yes. So first row with first column. Minus 1 into 8 plus minus 5 into 1 plus minus 1 into 4. Correct? First row with first column. Now, next. Minus 8 into 8 plus minus 6 into 1 plus 9 into 4. Done. Now, third row with first column. Minus 10 into 8 plus 1 into 1 plus 7 into 4. Okay, so ಸ್ವಲ್ಪ ಇದನ್ನ solve ಮಾಡ್ಕೊಳ್ಳಿ. What I'll get here, this is minus 8, minus 5, minus 4. This is minus 64, minus 6 plus 36. Here it is minus 80 plus 1 plus. This is 32. Okay. I'll take a little bit space here. I will continue here. Please follow. This is the continued step here. Okay. So x, anyhow, x only we are finding out, which is x, y, z equals to minus 1 upon 17. What I'll get here? 8, 5, 4. 17, which is minus 17. 64, 6, that is 70. Correct? That is 106. Oh, no, plus it is. Sorry. Plus it is. So it is minus 34. This is minus 80 plus 33. Minus 80 plus 33. Sorry, this is 7, no? Sorry, 7 it is 28. So minus 80 plus 29 will give you minus 51. Yes? Okay. So now you can see that this is a matrix of order 3 cross 1. Correct? This is a matrix of order 3 cross 1. And outside we have one number, which is scalar. And we know how to multiply a scalar with a matrix. Correct? We have to multiply every element with the given scalar. So what I'll get here? Minus 1 upon 17 into minus 17. Minus 1 upon 17 into minus 34. Minus 1 upon 17 into minus 51. Okay, so here 17 cancels, minus plus. 17 ones are 17 twos are, minus of minus plus. 17 ones are 17 threes are. So minus of minus plus. So ultimately, ನಿಮ್ಮ ಹತ್ರ ಏನು ಉಳಿತು? Matrix XYZ equals to matrix 1, 2, 3. Okay. So ಇಲ್ಲಿ ಏನಿದೆ? Equality symbol ಇದೆ. Equality symbol ಅಂದ್ರೆ ಏನು? Both corresponding elements, I mean, matrices are equal. When the matrices are equal, if corresponding elements are equal. So ಇದು already equal ಇದ್ರೆ ಇದರ ಅರ್ಥ ಏನು? X will be equal to 1, Y will be equal to 2, and Z will be equal to 3. And that's your required solution for
your given system of linear equations by using the matrix and determinant method. Okay. If you want to find out this by algebraic method, you will get the same answer. ಮಾಡ್ಬೋದು, try ಮಾಡಿ, algebraic method try ಮಾಡಿ ನೋಡಿ, you will get the same answer. Okay. So I will repeat. The mechanism is easy. It is time consuming. ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. Even if one plus and minus goes wrong, your entire answer is wrong. Okay. So please be very careful. Solve all operations. Addition of matrix, subtraction of matrix, multiplication of matrix, the minus, the cofactors, the adjoint. ಸೊ ಇದೇನ್ ಒಂದ್ ಲಾಸ್ಟ್ ಪಾರ್ಟ್ ಇದೆ, 5 marks ಏನ್ ಒಂದು ಕ್ವೆಶನ್ ಇದೆ. ಈ ಒಂದು ಕ್ವೆಶನ್ ಅಲ್ಲಿ ಇಡೀ ಕಂಪ್ಲೀಟ್ 2 ಚಾಪ್ಟರ್ ಎಲ್ಲ ಮೆಕ್ಯಾನಿಸಮ್ ಬಂದ್ಬಿಡುತ್ತೆ. ರೈಟ್ ಫ್ರಮ್ ಯೋರ್ ಮ್ಯಾಟ್ರಿಕ್ಸ್, ಸ್ಕೇಲಾರ್ ಮಲ್ಟಿಪ್ಲಿಕೇಶನ್, ಮಲ್ಟಿಪ್ಲಿಕೇಶನ್ ಆಫ್ ಮೆಟ್ರೈಸಸ್, solving the determinant, minor, cofactor, adjoint, transpose, ಎಲ್ಲ ಬಂತು ಬರೀ ಒಂದು ಕ್ವೆಶನ್ ಅಲ್ಲಿ. ಓಕೆ, ಯು ಕ್ಯಾನ್ ಸಿ ದ ಬೋರ್ಡ್ ಇಟ್ ಸೆಲ್ಫ್. ನಾವು ಇಲ್ಲಿವರೆಗೂ ಎಷ್ಟು ಮೆಕ್ಯಾನಿಸಮ್ ಮಾಡಿದೀವಿ ಎಲ್ಲ ಒಂದ್ರಲ್ಲೇ ಬಂತು. ಎವ್ರಿಥಿಂಗ್ ಇಸ್ ದೇರ್. Okay, that's why it requires patience and practice, but it is not difficult. Okay, so this is the actually end part also. This is the end part of your determinant also. With this, your chapter gets over. Okay, and from this you will get 1 5 mark question. So please go back to the classes. Sankalp Learning Solutions YouTube page alli live classes irutte. See the classes once again. ನಾನು ನಿನ್ನೆ ನಿಮ್ಗೆ ಹೇಳಿದೆ, NCERT ಬುಕ್ ಡೌನ್ಲೋಡ್ ಮಾಡ್ಕೊಳ್ಳಿ, ಎಕ್ಸರ್ಸೈಸ್ ಅನ್ನ ಸಾಲ್ವ್ ಮಾಡಕ್ ಸ್ಟಾರ್ಟ್ ಮಾಡಿ ವಿತ್ ದ ಕಾನ್ಸೆಪ್ಟ್. ಓಕೆ, ಎಸ್. ಸೊ ಐ ವಿಲ್ ಜಸ್ಟ್ ಡಿಸ್ಪ್ಲೇ ದಿಸ್ ಒನ್ಸ್ ಅಗೇನ್. ಅಪ್ಲಿಕೇಶನ್ ಆಫ್ ಡಿಟರ್ಮಿನೆಂಟ್, ದಿಸ್ ವಿಲ್ ಬಿ ಇನ್ ದ ಫಾರ್ಮ್ ಆಫ್ AX equals to B. ಯಾಕೆ? when you multiply this matrix with this matrix, you will get the original system only. ಹೇಗೆ ಮಲ್ಟಿಪ್ಲೈ ಮಾಡ್ತೀವಿ ಮ್ಯಾಟ್ರಿಕ್ಸ್ ಅನ್ನ? this is 3 cross 3, this is 3 cross 1. ಸೊ ನಾನು ನಿಮ್ಗೆ ಮ್ಯಾಟ್ರಿಕ್ಸ್ ಚಾಪ್ಟರ್ ನಲ್ಲಿ ಹೇಳಿದ್ದೀನಿ, ದಿಸ್ ವಿಲ್ ಬಿ 3 cross 1 ಮ್ಯಾಟ್ರಿಕ್ಸ್. ಓಕೆ, ವಿತ್ ದ ಸೇಮ್ ಲಾಜಿಕ್. ಇಲ್ಲಿ ನೋಡ್ಬೋದು, ಮಲ್ಟಿಪ್ಲಿಕೇಶನ್ ಬಂತು, ಈಕ್ವಾಲಿಟಿ ಆಫ್ ಮೆಟ್ರೈಸಸ್ ಬಂತು. ಲಿಟ್ರಲಿ ದಿಸ್ ಇಸ್ ಸಚ್ ಅ ಬ್ಯೂಟಿಫುಲ್ ಕಾನ್ಸೆಪ್ಟ್ ದಾಟ್ ಇದು ಒಂದೇ ಕಾನ್ಸೆಪ್ಟ್ ಹೇಗಿದೆ ಅಂದ್ರೆ ಕಂಪ್ಲೀಟ್ 2 ಚಾಪ್ಟರ್ಸ್ ಅನ್ನ ತನ್ನ ಒಳಗಡೆ ಮರ್ಜ್ ಮಾಡ್ಕೊಂಡಿದೆ. ಓಕೆ, ಯು ಶುಡ್ ನೋ ಎವ್ರಿಥಿಂಗ್. Fine, and with this chapter gets over. Okay, so please start practicing by taking the examples. Fine, any doubts? Any doubts to anyone?